ಹೇ ಪ್ರಭುಲಿಂಗೇಶ್ವರನೇ, ನಾನು ಯಾವ ಜನ್ಮದಲ್ಲಿ ಪಾಪ ಮಾಡಿದೆನೆಂದು ಈ ಜನ್ಮದಲ್ಲಿ ನನ್ನನ್ನು ಈ ರೀತಿ ಅಪಹಾಸ್ಯಕ್ಕೆ ಎಡೆ ಮಾಡಿಕೊಟ್ಟೆ ದೇವಾ. ನಾನು ಚಿಕ್ಕವನಿದ್ದಾಗ ತಿನ್ನಲು ಅನ್ನ ತೊಡಲು ಬಟ್ಟೆ ಇಲ್ಲದಾಗ ಈ ಸಮಾಜದಲ್ಲಿ ಇರುವ ಒಬ್ಬ ಮಾನವ ನನ್ನ ನೆರವಿಗೆ ಬರಲಿಲ್ಲ. ಈ ಜೀವನ ಸಾಕು ಎಂದು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಸಾಕ್ಷಾತ್ ಶಿವನ ರೂಪದಲ್ಲಿ ಧರ್ಮವಂತ ದೇಸಾಯರು ಬಂದು ನನ್ನ ಭುಜ ತಟ್ಟಿ ನನಗೆ ಮನೆಗೆ ಕರೆದುಕೊಂಡು ಹೋಗಿ ಆಕಾರ ತಪ್ಪಿದ ನನ್ನ ಜೀವಕ್ಕೆ ಹೊಸ ಆಕಾರ ಸೃಷ್ಟಿಸಿ ದಿನವೂ ಹಾಲು ಹಣ್ಣು ಸಿಹಿ ಊಟ ಮಾಡಿಸಿ ಸಿಂಧೂರ ಲಕ್ಷ್ಮಣಂತೆ ಬೆಳೆಸಿದ ದೇವ ಮಾನವನ ಮನೆಗೆ ನಾನು ಅನ್ಯಾಯ ಮಾಡಿಲ್ಲ ದೇವಾ. ನನ್ನನ್ನು ಆ ಶರತ ದೇಸಾಯಿ ಕಪಟ ನಾಟಕಕ್ಕೆ ನನ್ನನ್ನು ಸೂತ್ರಧಾರಂತೆ ಮಾಡಿ ನೀನು ನಟಿಸಿದೆಯಲ್ಲ, ನಟಿಸು. ಹೇ ದೇವ, ಆ ದೇವತೆ ಮೇಲೆ ನನ್ನ ಮೇಲೆ ಆದರದ ಅಪವಾದ ಸೃಷ್ಟಿಸಿ ಆ ದೇವ ಮಾನವನ ಕೈಯಿಂದ ನನ್ನನ್ನು ಚೀತು ಅಂತ ಉಗುಳಿಸಿ ಈ ಸಮಾಜದ ಮುಂದೆ ನನ್ನನ್ನು ಮಾನ ಮರ್ಯಾದೆನು ಮಾರಾಟಕ್ಕೆ ಇಟ್ಟು ವಸ್ತು ಮಾಡಿದೆಯಲ್ಲ ತಂದೆ, ಮಾಡು. ಏ ದೇವಾ, ನೀನು ಸತ್ತುಳ್ಳ ಪ್ರಭುಲಿಂಗ ದೇವರು ಆಗಿದ್ದರೆ ಸತ್ಯ ಧರ್ಮ ನ್ಯಾಯ ನೀತಿ ಕಾಪಾಡುವ ಶಕ್ತಿ ನಿನ್ನಲ್ಲಿ ಇದ್ದರೆ ತಂದೆ, ನನಗೆ ತುತ್ತು ಅನ್ನ ಹಾಕಿದ ತಂದೆಗೆ ಸತ್ಯ ಗೊತ್ತಾಗುವವರೆಗೂ ನಿನಗೆ ಈ ಬಡವ ಕೈ ಮುಗಿಯುವುದಿಲ್ಲಪ್ಪ, ಕೈ ಮುಗಿಯುವುದಿಲ್ಲ. ಅಷ್ಟೇ ಅಲ್ಲ, ಆಲಿನ ಮಂದಿರ ಕಟ್ಟೆ ಕೂಡ ಹತ್ತುವುದಿಲ್ಲ ತಂದೆ, ಹತ್ತುವುದಿಲ್ಲ. ಹೇ ದೇವ, ಈ ಮಾಡುತ್ತಿರುವ ಈ ನಿನಗೆ ಈ ಬಡವ ಪ್ರತಿಜ್ಞಾ, ಇದು ಈ ಬಡವನ ಪ್ರತಿಜ್ಞಾ, ಇದು ಈ ಬಡವನ ಪ್ರತಿಜ್ಞಾ. ಸಂಕಟ ಶುರುವಾಯ್ತು ಕಾಣ.